ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಾವು ಯೇಸು ಕ್ರಿಸ್ತನನ್ನು ಎಷ್ಟೇ ಸ್ತುತಿ ಮಾಡಿದ್ರೂ ನಾವು ಕಡಿಮೆ ಇದೆ. ಯಾಕಂದರೆ ಆತನು ಅದ್ಭುತ ಸ್ವರೂಪನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನ ಆಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ಮಧ್ಯದಲ್ಲಿ ದೇವರಾಗಿ ಓಡಾಡುತ್ತೇನೆ ಅಂತ ಹೇಳಿರೋದು ಇದು ಸತ್ಯ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತದೆ, ನಾನು ನಿಮ್ಮ ಮಧ್ಯದಲ್ಲಿ ದೇವರಾಗಿರುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಯಾಜಕ 26:12 ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾ ಇರುವುದು, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರ ಆಗಿರುವನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ನಾನು ಹೇಳುತ್ತೇನೆ. ನಮ್ಮ ಜೀವನದಲ್ಲಿ ಅನೇಕ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಇನ್ನೊಂದು ಯಾವಾಗಲೂ ನಮ್ಮ ಸಂಗಡ ಇದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ನಾವು ನಂಬಬೇಕು, ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂದು ನಾವು ನಂಬಬೇಕು. ಯಾವಾಗ ನಾವು ನಂಬಿಕೆ ಆತನಲ್ಲಿ ಇಡುತ್ತೇವೋ ಆತನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನಮ್ಮ ದೇವರು ಅದ್ಭುತಗಳನ್ನು ಮಾಡೋದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹೌದು, ರಕ್ಷಕನೇ ನಿನಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವಾಗ ನಾವು ಈ ಬೆಂಗಳೂರು ಪಟ್ಟಣಕ್ಕೆ ಬರುವಾಗ ನಾವು ಸಾಲದಿಂದಲೇ ಈ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಆ ಸಾಲ ಇರುವಾಗ ಅನೇಕರು ಕೇಳುತ್ತಾ ಇದ್ದರು, ನೀವು ಹೇಗೆ ಸಾಲ ತೀರಿಸ್ತೀರಾ, ನೀವು ಹೇಗೆ ಈ ಸಾಲವನ್ನು ನೀವು ತೀರಿಸಕ್ಕೆ ಆಗುತ್ತದೆ ಎಂದು ಹೇಳುವಾಗ ನಮ್ಮ ಬಾಯಿನಿಂದ ಒಂದೇ ಒಂದು ಮಾತು ಬರ್ತಿತ್ತು, ದೇವರು ಸಹಾಯ ಮಾಡುತ್ತಾರೆ, ದೇವರು ಒದಗಿಸುತ್ತಾರೆ, ದೇವರು ಕೊಡುತ್ತಾರೆ ಎಂಬುದಾಗಿ ಒಂದು ಮಾತು ಬರ್ತಿತ್ತು. ಹಲ್ಲೆಲೂಯಾ. ಆ ಮಾತು ಇವತ್ತು ನಿಜವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೆಂಗಳೂರು ಪಟ್ಟಣಕ್ಕೆ ಬರುವಾಗ ನಮ್ಮ ಹತ್ರ ಬಾಡಿಗೆ ಸುದ್ನಕ್ಕೆ ಇದ್ದಿಲ್ಲ, ನಾವು ಬರಿಗೈಯಿಂದ ಈ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಂಥ ಯೇಸು ಕ್ರಿಸ್ತನು ಹಂತ ಹಂತವಾಗಿ ನಡೆಸಿಕೊಂಡು ಬಂದಿದ್ದರು. ಹಲ್ಲೆಲೂಯಾ. ನಾನು ಬರೀ $200 ಕೂಲಿಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದ. ಹಲ್ಲೆಲೂಯಾ. ಆ $200 ಸಂಬಳದಲ್ಲೇ ದೇವರು ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಿದ್ರು. ದೇವರು ನನ್ನ ಮಧ್ಯದಲ್ಲಿದ್ದು ಏನೇನು ಅಗತ್ಯವೋ ಅದನ್ನೆಲ್ಲ ನಡೆಸಿಕೊಂಡು ಹೋಗುತ್ತಾ ಇದ್ದಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಕಷ್ಟಗಳನ್ನು ಬಂದವು, ಆದರೆ ಅವೆಲ್ಲದರಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಎಲ್ಲ ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರನ್ನು ನಂಬಿರುವ ಮಕ್ಕಳಿಗೆ ಯಾವತ್ತೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಕೆಲಸಗಳನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಒಳ್ಳೆ ಕೆಲಸಗಳನ್ನು ಕೊಟ್ಟು ದೇವರು ಕೃಪೆ ತೋರಿಸಿದ್ದಾರೆ. ಹಲ್ಲೆಲೂಯಾ. ಆತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ಎಷ್ಟೋ ಕಷ್ಟಗಳನ್ನು ಇದ್ದು ಅವೆಲ್ಲವನ್ನು ಬಿಟ್ಟು ಹೋಗೋದಕ್ಕಾಗಿ ಕರ್ತನು ಸಹಾಯ ಮಾಡಿದನು. ಹಲ್ಲೆಲೂಯಾ.
ಕರ್ತನು ಸಹಾಯ ಮಾಡುತ್ತಾನೆ. ಹಾಲೆಲೂಯ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆ ವಾಕ್ಯ ನಿಜವಿದೆ. ಆ ವಾಕ್ಯವೇ ದೇವರ ಆಗಿದೆ. ಹಾಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತನು ನಂಬಿರುವ ಪ್ರತಿಯೊಂದು ಮಕ್ಕಳ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯ. ಇಲ್ಲಿ ಯೇಸು ಇದ್ದಾರೆ ಅಂದರೆ ಅವರು ನಂಬಬೇಕು. ಯೇಸು ಇದ್ದಾರೆ ಎಂದು ನಂಬುವಾಗ ಯೇಸು ನಿಮ್ಮ ಸಂಗಡ ಇದ್ದು ನಿಮ್ಮ ಮಧ್ಯದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ರಕ್ಷಕನು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಯೇಸು ಕ್ರಿಸ್ತನು. ಮತ್ತು ಪ್ರತಿ ಕ್ಷಣ ಯೇಸು ಕ್ರಿಸ್ತನು ಮಾತಾಡುತ್ತಾರೆ. ಆತನು ಜೀವ ಉಳ್ಳುವ ಯೇಸು ಆಗಿದ್ದಾರೆ. ಆತನು ಜೀವ ಉಳ್ಳುವ ದೇವರಾಗಿದ್ದಾರೆ. ಆತನು ಅದ್ಭುತ ಸ್ವರೂಪನಾಗಿದ್ದಾನೆ. ನಾವು ಎಲ್ಲೇ ಹೋದರೂ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುತ್ತಾರೆ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುತ್ತಾರೆ. ಹಲ್ಲೆಲೂಯ. ನಾನೊಂದು ಸಾಕ್ಷಿ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಹಲ್ಲೆಲೂಯ. ನಾನು ವಾಕ್ಯ ಓದುವಾಗ ಸುಮಾರು 2005-2004 ವಾಕ್ಯ ಓದುವಾಗ ಈ ಬೈಬಲನ್ನು ಹಿಡಿದಿದ್ರೆ ಕಣ್ಣಲ್ಲಿಂದ ನೀರು ಹೋಗುತ್ತೀವು, ಆಕಳಿಕೆ ಬರುವುದು. ಮತ್ತು ಇನ್ನೊಂದೇನೆಂದರೆ ವಾಕ್ಯ ಓದೋದಕ್ಕೆ ಬರ್ತಾ ಇದ್ದಿದ್ದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಓದೋದಕ್ಕೆ ಬರ್ತಾ ಇದ್ದಿಲ್ಲ. ಆ ರೀತಿ ಕಷ್ಟ ಆಗುತ್ತಿತ್ತು. ಹಲ್ಲೆಲೂಯ. ವಾಕ್ಯ ಓದಬೇಕಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದ್ದು, ಆಕಳಿಕೆ ಬರ್ತಾ ಇತ್ತು. ಆ ವಾಕ್ಯವನ್ನೇ ಓದಕ್ಕೆ ಆಗುತ್ತಾ ಇದ್ದಿಲ್ಲ. ಹಲ್ಲೆಲೂಯ. ಆ ಸೈತಾನ ಮಾಟ ಮಂತ್ರದ ಕಾರ್ಯವು ನನ್ನ ಶರೀರದಲ್ಲಿ ಇರುವುದರಿಂದ ಈ ಪರಿಶುದ್ಧವಾದ ವಾಕ್ಯಗಳನ್ನು ಓದೋದಕ್ಕೆ ಆಗುತ್ತಾ ಇದ್ದಿಲ್ಲ. ಹಲ್ಲೆಲೂಯ. ಈ ಪರಿಶುದ್ಧವಾದ ವಾಕ್ಯ ಅಂದರೆ ಅದು ದೇವರಾಗಿದೆ. ಹಲ್ಲೆಲೂಯ. ಆ ವಾಕ್ಯವೇ ದೇವರಿದೆ. ಅದಕ್ಕೋಸ್ಕರ ಸೈತಾನ್ ಯಾವಾಗ ನಮ್ಮ ಒಳಗಿರುತ್ತದೋ ಅವಾಗ ನಮಗೆ ಪರಿಶುದ್ಧವಾದ ಗ್ರಂಥದ ಬಳಿಗೆ ಬರುವುದಕ್ಕಾಗಿ ಬಿಡುವುದಿಲ್ಲ. ಆ ವಾಕ್ಯವನ್ನು ಓದೋದಕ್ಕಾಗಿ ನಮ್ಮಿಂದ ಆಗೋದಿಲ್ಲ. ಹಲ್ಲೆಲೂಯ. ಯಾವಾಗ ಆ ಸೈತಾನ್ ಎಂಬ ಆತ್ಮ ನಮ್ಮಿಂದ ಬಿಟ್ಟು ಹೋಗುತ್ತದೋ ಅವಾಗ ಈ ವಾಕ್ಯ ನಾವು ಕರೆಕ್ಟಾಗಿ ಓದಬಹುದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಾಕ್ಯ ಓದುವಾಗ ಆಕಳಿಕೆ ಬರುವುದು, ಅದು ಕಣ್ಣಿನ ನೀರು ಹೋಗೋದು, ಆ ವಾಕ್ಯ ಎಂಬ ನುಡಿಗಳನ್ನು ಹೇಳುವುದಕ್ಕಾಗಿ ಬರ್ತಾ ಇದ್ದಿದ್ದಿಲ್ಲ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ 3 ವರ್ಷವನ್ನು ಮಾಟ ಮಂತ್ರದಿಂದ ನನ್ನ ಶರೀರ ತುಂಬೋಗಿತ್ತು. ಆ ಮಾಟ ಮಂತ್ರದ ಕಾರಣವಾಗಿ ನಾನು ಸಾಯಬೇಕಾಗಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಾನು 2008 ಸಾಯಬೇಕಾಗಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಇದುವರೆಗೂ ಜೀವಿತವಾಗಿಟ್ಟಿದ್ದಾನೆಂದರೆ ಆ ಯೇಸುವಿಗೆ ಎಷ್ಟೇ ಸ್ತೋತ್ರ ಹೇಳಿದ್ರೂ ಕಡಿಮೆ ಆಗಿದೆ. ಹಲ್ಲೆಲೂಯ. ನನ್ನ ಶತ್ರುಗಳ ಮುಂದೆ ಬೆಳಲಾರದಂತೆ ಆತನು ತನ್ನ ಬಲಗೈಯಿಂದ, ತನ್ನ ಧರ್ಮದ ಬಲಗೈಯಿಂದ ನನ್ನನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆ ಮಾಟ ಮಂತ್ರಗಾರನು ಅವನ ಮುಂದೆ ತಲೆ ಎತ್ತು ನಿಂತುಕೊಳ್ಳುವಂತೆ ಮಾಡಿದರು. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಅಲ್ಲಿಂದ ಮತ್ತೆ ಮುಂದೆ ಬಂದು ನಾವು 2009 ಮದುವೆ ಆಯಿತು. ಹಾಲೆಲೂಯ. ಆಮೇಲೂ ಸಹ ಸ್ವಲ್ಪ ಸಾಲಾಗಿ ಸುಮಾರು ಕಷ್ಟ ಬಂದಿದ್ದವು. ಆದರೆ ಯೇಸು ಕ್ರಿಸ್ತನು ನನ್ನ ಕೈ ಬಿಡಲಿಲ್ಲ. ಹಾಲೆಲೂಯ. ಯೇಸು ಕ್ರಿಸ್ತನು ಅವು ಎಷ್ಟೇ ಕಷ್ಟ ಬಂದರೂ ಕೈ ಬಿಡಲಿಲ್ಲ. ಹಾಲೆಲೂಯ. ಭಾಳಷ್ಟು ಕಷ್ಟ ಬಂದಿದ್ದವು. ನಾನು ಈ ಭೂಮಿ ಮೇಲೆ ಇರಲಾರದಂಥ ಕಷ್ಟಗಳು ಬಂದಿದ್ದವು. ಆದರೆ ಯೇಸು ಕ್ರಿಸ್ತನು ನನ್ನ ಕೈ ಬಿಡಲಿಲ್ಲ. ಇದುವರೆಗೂ ದೇವರು ನನ್ನ ಸಂಗಡ ಇದ್ದಾನೆ. ಇದುವರೆಗೂ ಯೇಸು ನನ್ನ ಸಂಗಡ ಇದ್ದಾನೆ. ಆವತ್ತು ಸತ್ತ ಲಾಜರನ್ನು ಎಬ್ಬಿಸಿರುವ ಯೇಸು ಕ್ರಿಸ್ತನು ನನ್ನ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ಆವತ್ತು ಮಾರ್ತಾ ಮರಿಯಳು ಕಣ್ಣೀರುಗಳನ್ನು ಒರೆಸಿರುವ ಅದೇ ಯೇಸು ಕ್ರಿಸ್ತನು ನನ್ನ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ.
ಹಲ್ಲೆಲೂಯ. ನನಗೆ ದಿನವೆಲ್ಲ ಮಾತಾಡುತ್ತಾನೆ. ಯೇಸು ಕ್ರಿಸ್ತನು ನಾನು ಯಾವುದಾದ್ರೂ ಡಿಪ್ರೆಷನ್ನಲ್ಲಿ ಹೋದರೆ, ಯಾವುದಾದ್ರೂ ಚಿಂತೆಗೆ ಒಳಗಾದರೆ ಸಡನ್ಲಿ ಯೇಸು ಮಾತಾಡುತ್ತಾರೆ. ಪ್ರೈಸ್ ಲಾರ್ಡ್. ಸಡನ್ಲಿ ದೇವರು ಮಾತಾಡುತ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ನಾನು ಯಾವುದಾದ್ರೂ ಚಿಂತೆಗೆ ನಾನು ಒಳಗಾದರೆ ಸಡನ್ಲಿ ಯೇಸು ಕ್ರಿಸ್ತನ ಮಾತಾಡುತ್ತಾರೆ. ಹಲ್ಲೆಲೂಯ. ನಾನು ಯಾವಾಗಲೂ ಡಿಫೆಂಡ್ ಆಗಿರೋದು ಕರ್ತನಾದ ಯೇಸುವಿನ ಮೇಲೆ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಒಂದು ದಿವಸ ಸೈಕಲ್ ಮೇಗೆ ನಾವು ಕೆಲಸಕ್ಕೆ ಹೋಗುತ್ತಾ ಇದ್ದಿದ್ದ. ಹಲ್ಲೆಲೂಯ. ಅದು ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ದೇವರು ನನಗೆ ಒಂದು ಗಾಡಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದರು. ಹಲ್ಲೆಲೂಯ. ಆ ಗಾಡಿಯನ್ನು ಕೊಟ್ಟು ಅಭಿಷೇಕ ಮಾಡಿದರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಾನು ನಡ್ಕೊಂಡು ಹೋಗೋದನ್ನು ಆತನಿಗೆ ನೋಡೋಕ್ಕಾಗಲಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ನನಗೆ ಮೊದಲು ಆ ಸೈಕಲ್ನ ಬಿಡುವುದಕ್ಕಾಗಿ ಒಂದು ಗಾಡಿಯನ್ನು ಒದಗಿಸಿ ಕೊಟ್ಟಿದ್ರು. ಒಂದು ಬೈಕನ್ನು ಕೊಟ್ಟು ನಜರೇತಿನ ಯೇಸು ಆಶೀರ್ವಾದ ಮಾಡಿದರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಆ ಗಾಡಿ ಕೊಟ್ಟು ದೇವರ ಆಶೀರ್ವಾದ ಮಾಡಿದರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ನನ್ನ ಯೇಸು ಜೀವಿತವಾಗೇ ಇದ್ದಾರೆ. ಹಲ್ಲೆಲೂಯ. ನನ್ನ ಯೇಸು ಜೀವಿತವಾಗೇ ಇದ್ದಾರೆ. ಪ್ರೈಸ್ ಲಾರ್ಡ್. ಆವತ್ತು ಕುಷ್ಠ ರೋಗಿಯನ್ನು ದೇವರು ಗುಣಪಡಿಸಿದನಲ್ಲ, ಅದೇ ಯೇಸು ಜೀವಿತವಾಗಿದ್ದಾರೆ. ಅದೇ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಕಷ್ಟ ಬರಬಹುದು, ಆದರೆ ಯೇಸು ಕ್ರಿಸ್ತನು ಅವೆಲ್ಲ ಮಧ್ಯದಲ್ಲಿ ಜಯಿಸುವುದಕ್ಕಾಗಿ ಶಕ್ತಿ ಕೊಡುತ್ತಾರೆ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದಾತನು. ಭೂಲೋಕದ ಪರಲೋಕದ ಬೀಗದ ಕೈ ಕರ್ತನಾದ ಯೇಸು ಕ್ರಿಸ್ತನ ಹಿಡಿದಿಟ್ಟಿಕೊಂಡಿದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಸ್ಥಳ ಕೊಟ್ಟಿದ್ರು, ಸ್ಥಳ ಕೊಂಡುಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ರು. ಹಲ್ಲೆಲೂಯ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಒಂದು ಗಾಡಿ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನು 3 ಗಾಡಿಗಳನ್ನು ದೇವರು ಒದಗಿಸಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಇದು ಯಾರು ಕೊಟ್ಟಿರೋದು ಗೊತ್ತಾ? ಇದು ಯೇಸು ಕ್ರಿಸ್ತನು ಕೊಟ್ಟಿರುವುದು. ಪ್ರೈಸ್ ಲಾರ್ಡ್. ಇದು ಯೇಸು ಕ್ರಿಸ್ತನು ಕೊಟ್ಟಿರುವುದು. ಹಲ್ಲೆಲೂಯ. ನಾವು ಬೇಡಿಕೊಳ್ಳುವುದು ಎಲ್ಲಿ ಗೊತ್ತಾ? ದೇವರು ವಾಕ್ಯ ಹೇಳುತ್ತದೆ, ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದ್ರು ಹಸಿಬಹುದು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಕೇಳಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂದು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ, ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ದೇವರು ಕರ್ತನಾದ ಯೇಸು ಕ್ರಿಸ್ತನು 2 ಬೈಕು, 1 ಕಾರನ್ನು ಕೊಟ್ಟು ದೇವರ ಅಭಿಷೇಕ ಮಾಡಿದ್ದಾರೆ. ಹಲ್ಲೆಲೂಯ. 2 ಸ್ಥಳಗಳನ್ನು ತಗೊಳ್ಳೋದಕ್ಕಾಗಿ ದೇವರ ಅಭಿಷೇಕ ಮಾಡಿದ್ದಾರೆ. ಹಲ್ಲೆಲೂಯ. ಇದು ಸಾಕ್ಷಿ ಯಾಕೆ ಹಂಚಿಕೊಳ್ಳುತ್ತಾ ಇದು ಗೊತ್ತಾ? ಇದು ನನ್ನ ತಂದೆ ಮಾಡಿರುವುದು. ಇದು ನನ್ನ ತಂದೆಯಾದ ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿರುವ ಅದೇ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ನಿಮ್ಮ ಜೀವಿತದಲ್ಲಿ ಯೇಸು ಅದ್ಭುತ ಮಾಡುತ್ತಾನೆ. ಹಲ್ಲೆಲೂಯ. ನೀವು ಕರ್ತನಲ್ಲಿ ಭರವಸೆ ಇಡಿರಿ, ಯೇಸುವಿನಲ್ಲಿ ನಂಬಿಕೆ ಇಡಿರಿ. ಯೇಸು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಈ ಪಟ್ಟಣಕ್ಕೆ, ಬೆಂಗಳೂರು ಪಟ್ಟಣಕ್ಕೆ, ನಾನು ಬೀದರ್ ಪಟ್ಟಣದವನು, ಬೀದರಿಂದ ಬೆಂಗಳೂರಿಗೆ ಬರುವುದಕ್ಕಾಗಿ ದೇವರು ಕೃಪೆ ತೋರಿಸಿದನು. ಬೆಂಗಳೂರಲ್ಲಿ ಬಂದು ದೇವರ ಅಭಿಷೇಕ ಮಾಡಿದನು. ಹಲ್ಲೆಲೂಯ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಾನು ಬರೀ ಕೈಯಿಂದ ಬಂದಿದ್ದ ಈ ಬೆಂಗಳೂರು ಪಟ್ಟಣಕ್ಕೆ, ಆದರೆ ದೇವರು ಇವತ್ತು ಸ್ಥಳವನ್ನು 2 ಸ್ಥಳವನ್ನು ಕೊಟ್ಟು, 2 ಬೈಕನ್ನು ಕೊಟ್ಟು, 1 ಕಾರನ್ನು ಕೊಟ್ಟು, ಒಂದು ಒಳ್ಳೆಯ ಕುಟುಂಬವನ್ನು ಕೊಟ್ಟು ದೇವರು ಅಭಿಷೇಕ ಮಾಡಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನನ್ನ ಜೀವಿತದಲ್ಲಿ ಮಾಡಿರುವ ಅದೇ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಸಹ ಮಾಡುತ್ತಾರೆ.
ಹಲ್ಲೆಲೂಯಾ. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ದೇವರು ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಬೇಡಿಕೊಳ್ಳುವ ಪ್ರತಿಯೊಂದು ಮನುಷ್ಯನನ್ನು ದೇವರ ಅಭಿಷೇಕ ಮಾಡುತ್ತಾರೆ. ಹಿಂಗೇನಿಲ್ಲ, ಅಯ್ಯೋ ನಾನು ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ, ನನ್ನ ಜೀವಿತದಲ್ಲಿ ಹೇಗೆ ದೇವರು ಅದ್ಭುತ ಮಾಡುತ್ತಾರೆ? ಅಲ್ಲ, ದೇವರು ಅದ್ಭುತಗಳನ್ನು ಮಾಡಬೇಕೆಂದು ಯಾವಾಗಲೂ ನಿನ್ನ ದಾರಿಯನ್ನು ಕಾಯುತ್ತಾರೆ. ನಿನ್ನನ್ನು ಯೇಸು ಹುಡುಕುತ್ತಾರೆ. ಯೇಸು ನಿನ್ನ ಬಳಿಗೆ ಬರಬೇಕೆಂದು ಬಯಸುತ್ತಾರೆ. ಆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಬಳಿಗೆ ಬಂದು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಅಲ್ಲ, ಇಡೀ ನಿನ್ನ ಕುಟುಂಬ ದೇವರ ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಸಾಲ ಇದೆ ಎಂದು ಭಯಪಡಬೇಡ, ಸಾಲ ಇದೆ ಎಂದು ಚಿಂತೆ ಮಾಡಿ ಕೊರಗಬೇಡ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ನಿನ್ನನ್ನು ಸಾಲದ ಮಧ್ಯೆಯಿಂದ ಬಿಡಿಸುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವಾಗೇ ಇದ್ದಾರೆ. ಸತ್ತ ಲಾಜರನನ್ನು ಎಬ್ಬಿಸಿರುವ ಯೇಸು ಕ್ರಿಸ್ತನು ನೋಡು. ಸತ್ತ ಲಾಜರನನ್ನು ಅಲ್ಲಿ 3-4 ದಿವಸ ಆಗಿತ್ತು. ಆದರೆ ಇಲ್ಲಿ ಮಾರ್ತ ಮರಿಯಳು ಬಂದು ಹೇಳುತ್ತಾರೆ, ಇವಾಗ ಅದು ವಾಸನೆ ಬರ್ತಾ ಇದ್ದಿರಬಹುದು, ಯಾಕೆ ಆ ಬಾಗಿಲು ತೆರೀತಿ ಅಂತ ಹೇಳುತ್ತಾರೆ. ಆದರೆ ಯೇಸು ಕ್ರಿಸ್ತನು ಹೇಳಿರುವುದು, ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತೀಯ. ಯೇಸು ಹೇಳಿರುವುದು, ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತೀಯ ಎಂದು ಕರ್ತನಾದ ಯೇಸು ನುಡಿದಿರುವುದು. ಹಲ್ಲೆಲೂಯಾ. ನೀನು ಯೇಸುವಿನ ಮೇಲೆ ನಂಬುವುದಾದರೆ, ಯೇಸುವೇ ನನ್ನ ಬಲವಾಗಿದ್ದಾರೆ, ಯೇಸು ನನ್ನ ಬಲವಾದ ಬುರ್ಜಾಗಿದ್ದಾರೆ. ನಾನಿರುವ ಈ ಅಪಮಾನದಿಂದ ಯೇಸು ಬಿಡಿಸುತ್ತಾರೆ. ನಾನಿರುವ ಈ ಸಾಲದ ನಿಮಿತ್ತದಿಂದ ನಾನು ಇವತ್ತು ಸಾಯಬೇಕೆಂದು ನೋಡ್ತಾ ಇದ್ದಿದ್ದೇನೋ, ಹಲ್ಲೆಲೂಯಾ. ಸಾಯಬೇಡ, ನಿನ್ನನ್ನು ದೇವರು ಬದುಕಿಸಿ ನಿನಗೆ ಸಾಕ್ಷಿಯಾಗಿ ನಿಲ್ಲಿಸುತ್ತಾರೆ. ನಿನ್ನನ್ನು ದೇವರು ಅಭಿಷೇಕ ಮಾಡುತ್ತಾರೆ. ಅನೇಕರು ಇವತ್ತು, ನಾನು ಕಳೆದ ದಿನದಲ್ಲಿ ಒಂದು 15 ದಿವಸ ಹಿಂದೆ ನಾನು ನೋಡಿರುವುದು ಒಂದು ಗುಲ್ಬರ್ಗದಲ್ಲಿ ನಡೆದಿರುವ ಘಟನೆ. ಆತನಿಗೆ ಸಾಲ ಬಹಳವಾಗಿತ್ತು. ಹಲ್ಲೆಲೂಯಾ. ಆತನಿಗೆ ಸಾಲ ಬಹಳವಾಗಿತ್ತು. ಅವನು ಯೋಚನೆ ಮಾಡಿದಾನೆ, ನಾನು ಏನೇ ಮಾಡಿದ್ರು ಈ ಸಾಲ ತೀರಿಸುವುದಕ್ಕೆ ನನ್ನಿಂದ ಆಗೋದಿಲ್ಲ ಎಂದು. ನಾನು ಯಾವ ಕೆಲಸ ಮಾಡಿದರೂ ಈ ಸಾಲ ತೀರಿಸುವುದಕ್ಕೆ ಆಗೋದಿಲ್ಲ ಎಂದು ಆತನು ಯೋಚನೆ ಮಾಡಿದನು. ಆದರೆ ಅವನು ಒಂದು ವೇಳೆ ಯೇಸು ಕ್ರಿಸ್ತನ ಬಳಿಗೆ ಬರ್ತಿದ್ದನಂದರೆ ಅವನು ಸಾಯ್ತಾ ಇದ್ದಿಲ್ಲ, ಅವನು ಉಳಿತಾ ಇದ್ದಿದ್ದನು. ಅವನೇನು ಮಾಡ್ತಾನೆ ಗೊತ್ತಾ? ಒಂದು ದೊಡ್ಡ ಕೆರೆ ಇದೆ, ಆ ಬ್ರಿಡ್ಜ್ ಮ್ಯಾಗಿನ ಕೆರೆದಲ್ಲಿ ಬಿದ್ದುಬಿಟ್ಟು ಸತ್ತೋಗುತ್ತಾನೆ. ಸತ್ತರ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನೀನು ಸತ್ತರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನೀನು ಬದುಕಿರಬೇಕೆಂದು ಯೇಸು ಬಯಸುತ್ತಾನೆ. ಯಾವ ಸ್ಥಳದಲ್ಲಿ ನೀನು ತಲೆ ತಗ್ಗಿಸಿದೆಯೋ ಅದೇ ಸ್ಥಳದಲ್ಲಿ ನಿನ್ನನ್ನು ದೇವರು ಎತ್ತುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾವ ಸ್ಥಳದಲ್ಲಿ ನೀನು ಸಾಲ ಕೈ ಚಾಚಿ ತಗೊಂಡಿದೆಯೋ ಅದೇ ಸ್ಥಳದಲ್ಲಿ ನೀನು ಕೈ ಎತ್ತಿ ಸಾಲ ಕೊಡುವ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ರಾಂಗ್ ಡಿಸಿಷನ್ ತಗೊಳ್ಳಬೇಡ. ನಿನ್ನ ಜೊತೆ ದೇವರಿದ್ದಾನೆ. ನಿನಗೆ ಯೇಸು ಪ್ರೀತಿ ಮಾಡುತ್ತಾನೆ. ಯೇಸು ಹೇಳಿರೋದು, ನಿನ್ನನ್ನು ಕ್ಷಣ ಮಾತ್ರ ನಾನು ಮರೆತು ಬಿಟ್ಟೆನು, ಆದರೆ ಮಹಾಕೃಪೆಯಿಂದ ನಿನ್ನನ್ನು ಸೆಳೆದಿಕೊಂಡೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಸಹ ಸಾಲದಿಂದಲೇ ಈ ಬೆಂಗಳೂರು ಪಟ್ಟಣಕ್ಕೆ ಬಂದಿರೋದು. ಹಲ್ಲೆಲೂಯಾ. ಆದರೆ ನನ್ನ ಎಲ್ಲ ಸಾಲ ತೀರುವುದಕ್ಕಾಗಿ ದೇವರ ಕೃಪೆ ತೋರಿಸಿದ್ದಾನೆ. ಎಲ್ಲ ಸಾಲದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ಸಾಲವನ್ನು ಬಿಡುಗಡೆ ಮಾಡಿ ಅನೇಕರಿಗೆ ದಾನ ಮಾಡುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ನಿನ್ನ ಯೇಸು ಕ್ರಿಸ್ತನು, ನನ್ನನ್ನು ಸಹಾಯ ಮಾಡಿರುವ ಯೇಸು ಇವತ್ತು ಜೀವಿತವಾಗಿದ್ದಾರೆ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರು ಸಹಾಯ ಮಾಡುತ್ತಾರೆ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನು ಸಹಾಯ ಮಾಡುತ್ತಾರೆ. ಭಯಪಡಬೇಡ, ನಾನು ಸತ್ತರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ ಅಂತೇಳಿ. ಇಲ್ಲ, ನೀನು ಯೇಸುವಿನ ನಾಮದಲ್ಲಿ ಮೊಳಕಾಲು ಊರುವುದಾದರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತವೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿನ್ನ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತವೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವ್ಯಕ್ತಿ ಏನು ಮಾಡಿದನು ಗೊತ್ತಾ? ಅವನು ಕೆರೆಗೆ ಬಿದ್ದು ಬಿಟ್ಟು ಸತ್ತೋದನು. ಆದರೆ ಅವನ ಸಾಲ ಹಾಗೆ ಉಳಿತು. ನೀನು ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುವುದೇ ಆದರೆ ನಿನ್ನ ಸಾಲಗಳನ್ನು ಯೇಸು ತೀರಿಸುತ್ತಾನೆ. ನಿನ್ನ ಸಾಲಗಳಿಂದ ದೇವರು ಬಿಡಿಸುತ್ತಾನೆ. ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನೀನು ಅನೇಕ ಜನರಿಗೆ ಸಾಕ್ಷಿಗಳನ್ನು ಕೊಡುವಂತೆ ಮಾಡುತ್ತಾರೆ. ನೋಡು, ಆ ವ್ಯಕ್ತಿ, ದೆವ್ವಿಡದ ವ್ಯಕ್ತಿ ಸಮಾಧಿಗಳ ಮಧ್ಯದಲ್ಲೇ ಇರ್ತೀನು. ಆತನಿಗೆ ಬಿಡುಗಡೆ ಮಾಡಿದ ಮೇಲೆ ಅವನು ಜನರ ಮಧ್ಯದಲ್ಲಿ ಹೋದನು. ಹಾಗೆ ನಿನ್ನನ್ನು ಸಹ ಯೇಸು ಕ್ರಿಸ್ತನ ಸಾಲದಿಂದ ಬಿಡುಗಡೆ ಮಾಡಿದ ಮೇಲೆ ನೀನು ಅನೇಕರಿಗೆ ದಾನ ಧರ್ಮವನ್ನು ಮಾಡುವ ವ್ಯಕ್ತಿಯಾಗಿ ಮಾರ್ಪಡ್ತಿ. ನೀನು ಯಾರ ಮಗನು ಗೊತ್ತಾ? ನೀನು ಕರ್ತನಾದ ಯೇಸು ಕ್ರಿಸ್ತನ ಮಗನು. ನೀನು ಕರ್ತನಾದ ಯೇಸು ಕ್ರಿಸ್ತನ ಮಗಳು. ನೀನು ಭಯಪಡಬೇಡ. ಸೈತಾನ್ ಬಂದು ಹೇಳುತ್ತದೆ, ಅಯ್ಯೋ ನಿನಗೆ ಆ ಪ್ರಾಬ್ಲಮ್ನಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತದೆ. ಆದರೆ ಭಯಪಡಬೇಡ. ನೀನು ಹೇಳು, ಈ ಲೋಕದಾಗಿರುವವನಕ್ಕಿಂತಲೂ ನನ್ನ ಒಳಗಿರುವ ಯೇಸು ದೊಡ್ಡವನು. ಪ್ರೈಸ್ ದಿ ಲಾರ್ಡ್. ಈ ಲೋಕದಾಗಿ ಇರುವವನಕ್ಕಿಂತಲೂ ನನ್ನ ಒಳಗಿರುವ ಯೇಸು ಕ್ರಿಸ್ತನು ದೊಡ್ಡವನು ಎಂದು ನೀನು ಬಾಯಿ ಬಿಚ್ಚಿ ಹೇಳು. ಕರ್ತನಾದ ಯೇಸು ಕ್ರಿಸ್ತನು ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ನಮ್ಮ ಮಗಳು ಈ ವರ್ಷ ಒಂದು ದಿವಸ ನಾವು ಬೇಬಿ ಸಿಟ್ಟಿಂಗ್ ಹಾಕಬೇಕಾದ್ರೆ ನಮ್ಮ ಹತ್ರ ಹಣ ಇದ್ದಿಲ್ಲ. ಹಲ್ಲೆಲೂಯಾ. ನಾವು ಆ ಮಗಳಿಗೆ ಡೇ ಕೇರ್ಗೆ ಹಾಕಬೇಕಾದ್ರೆ ನಮ್ಮಲ್ಲಿ ಹಣವಿದ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಣವಿದ್ದಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು, ಹಲ್ಲೆಲೂಯಾ, ಆ ಬೇಬಿ ಸಿಟ್ಟಿಂಗ್ ಹಿಡ್ಕೊಂಡು ಅಲ್ಲಿ LKG UKG ಮುಗಿಸ್ಕೊಂಡು, ಹಲ್ಲೆಲೂಯಾ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇವೆಲ್ಲ ಮುಗಿಸ್ಕೊಂಡು 10th ಕ್ಲಾಸ್ಗೆ ಬರುವುದಕ್ಕಾಗಿ ದೇವರ ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನ್ನ ಮಗಳು 10th ಕ್ಲಾಸ್ ಬರುವುದಕ್ಕಾಗಿ ದೇವರ ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ. 10th ಕ್ಲಾಸ್ವರೆಗೂ ಯಾವ ಕೊರತೆ ಇಲ್ಲದಂತೆ ಆಕೆನ ಫೀಸ್ ಕಟ್ಟುವುದಕ್ಕಾಗಿ ನಮ್ಮ ಕರಗಳನ್ನು ದೇವರ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಆ ಫೀಸ್ ಕಟ್ಟುವುದಕ್ಕಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಅವತ್ತು ಯೋಚನೆ ಮಾಡ್ತಾ ಇದ್ದೆವು, ಡೇ ಕೇರ್ಗೆ ಎಷ್ಟು ದುಡ್ಡು ಕೊಡಬೇಕಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಅದನ್ನು ಕೊಟ್ಟಿದ್ದರು, ಡೇ ಕೇರನ್ನು ಸಹ ಕೊಟ್ಟಿದ್ದರು. ಹಲ್ಲೆಲೂಯಾ. ಮತ್ತು LKG ಫೀಸು ದೇವರೇ ಕಟ್ಟಿರುವುದು. ಹಲ್ಲೆಲೂಯಾ. UKG ಫೀಸು ಕರ್ತನಾದ ಯೇಸು ಕ್ರಿಸ್ತನ ಕಟ್ಟಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿದಾಗ ಸಹ ಅದು ಫೀಸು ಸಹ ಕರ್ತನಾದ ಯೇಸು ಕ್ರಿಸ್ತನು ಕಟ್ಟಿರುವುದು. ಪ್ರೈಸ್ ದಿ ಲಾರ್ಡ್. 1ನೇ ಕ್ಲಾಸಿನಿಂದ 10ನೇ ಕ್ಲಾಸ್ವರೆಗೂ ಯಾವ ಫೀಸ್ಗಳು ಬೇಕೋ ಅದನ್ನೆಲ್ಲ ದೇವರು ಕೊಟ್ಟಿರುವುದು. ಅದನ್ನೆಲ್ಲ ಕರ್ತನಾದ ಯೇಸು ಕೊಟ್ಟಿರುವುದು. ಅದನ್ನೆಲ್ಲ ಕರ್ತನಾದ ಯೇಸು ಕೊಟ್ಟಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದು, ಹಲ್ಲೆಲೂಯಾ, ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಮಗಳು ಚೆನ್ನಾಗಿ ಪಾಸ್ ಆಗುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ದೇವರ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ವರ್ಷ ಮಕ್ಕಳಿಗಾಗಿ ಪ್ರತಿಯೊಂದು SLC ಮಕ್ಕಳ ಕುರಿತಾಗಿ ಪ್ರೇರ್ ಮಾಡಿರುವ ಎಲ್ಲ ಪಾಸ್ಟರ್ ಕುರಿತಾಗಿ ನಾನು ಯೇಸುವಿಗೆ ಸ್ತೋತ್ರ ಹೇಳುತ್ತೇನೆ. ಹಲ್ಲೆಲೂಯಾ. ಕರ್ತನಾದ ಯೇಸುವೆ, ಯಾವ ಸೇವಕರು, ಯಾವ ಸೇವಕಿಯರು ಅಲ್ಲಿ ನಿನ್ನ ಆಲಯದಲ್ಲಿ ಕುಂತು, ನಿನ್ನ ಸನ್ನಿಧಿಯಲ್ಲಿ ಕುಂತು ಪ್ರಾರ್ಥನೆ ಮಾಡಿದಾರೋ ಅವ್ರ ಕುಟುಂಬ ಆಶೀರ್ವಾದ ಮಾಡು ದೇವರೇ. ಅವ್ರ ಕುಟುಂಬ ಅಭಿಷೇಕ ಮಾಡು ದೇವರೇ. ಯೆಸಯ್ಯ, ಅವ್ರ ಕುಟುಂಬ ಅಭಿಷೇಕ ಮಾಡು ಯೆಸಯ್ಯ. ಆ ಪ್ರಾರ್ಥನೆ ಮಾಡಿರುವ ಪ್ರತಿಯೊಂದು ಕುಟುಂಬ ಆಶೀರ್ವಾದ ಮಾಡು. ಅವರು ಮಾಡಿರುವ ಪ್ರಾರ್ಥನೆಯನ್ನು ನೀವೇ ಕೇಳಿ ಸ್ವಾಮಿ. ಎಲ್ಲ ಮಕ್ಕಳು ಚೆನ್ನಾಗಿ ಪಾಸಾಗುವಂತೆ ಸಹಾಯ ಮಾಡಿರಿ. ಅದಕ್ಕಾಗಿ ಸ್ತೋತ್ರ. ಸಹಾಯ ಮಾಡಿರಿ. ಅದಕ್ಕಾಗಿ ಸ್ತೋತ್ರ. ಅವರಿಗಾಗಿ ಯಾವ ಸೇವಕರು ಪ್ರಾರ್ಥನೆ ಮಾಡಿದರು ಎಲ್ಲ ಸೇವಕರಿಗೆ ಆಶೀರ್ವಾದ ಮಾಡು. ಎಲ್ಲ ಸೇವಕರ ಆಶೀರ್ವಾದ ಮಾಡು. ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಹಲ್ಲೆಲೂಯಾ. ಎಲ್ಲ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು ದೇವರೇ.
ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು 1ನೇ ಕ್ಲಾಸಿನಿಂದ LKG UKGಗಳನ್ನು ಹಲ್ಲೆಲೂಯ ಎಲ್ಲ ಪೀಸ್ಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ಕಟ್ಟಿಕೊಂಡು ಬಂದಿದ್ದಾರೆ. ಆತನಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅಲ್ಲಿ ಯೇಸು ಹೇಳುತ್ತಾರೆ, ಹಲ್ಲೆಲೂಯ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು ದೇವರು ಹೇಳಿದರು. ಹಲ್ಲೆಲೂಯ. ಅದೇ ಪ್ರಕಾರ ನನ್ನ ಮಗಳಿಗೆ ಒಂದು ಕ್ರಿಶ್ಚಿಯನ್ ಕಾಲೇಜಲ್ಲೇ ದೇವರ ಸೀಟ್ ಸಿಗುವಂತೆ ಕೃಪೆ ಮಾಡಿದ್ದಾರೆ. ಆತನಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅವತ್ತು ಡೇ ಕೇರ್ ಫೀಸು ಹೆಚ್ಚು ಕಡಿಮೆ 500-600 ಇತ್ತು. ಆದರೆ ಇವತ್ತು 1 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಅಡ್ಮಿಷನ್ ಮಾಡೋದಕ್ಕಾಗಿ ದೇವರ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಮತ್ತೆ ಇನ್ನು ಮುಂದೆ ಆ ಮಗಳು ಎಷ್ಟೇ ಓದಿದ್ರು ಯೇಸು ಕ್ರಿಸ್ತ ನೋಡಿಕೊಳ್ಳುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಬೆಂಗಳೂರು ಪಟ್ಟಣದಲ್ಲಿ ಕೆಲಸ ಮಾಡಿಕೊಂಡು ಮನೆ ನಡೆಸಿಕೊಂಡು ಮಕ್ಕಳಿಗೆಲ್ಲ ಚೆನ್ನಾಗಿ ಓದಿಸುವಂತೆ ಯೇಸು ಸಹಾಯ ಮಾಡಿದ್ದಾರೆ. ಮಕ್ಕಳ ಫೀಸು ದೇವರು ಕಟ್ಟುತ್ತಾರೆ. ಹಲ್ಲೆಲೂಯ. ಮನೆ ಬಾಡಿಗೆನು ಯೇಸು ಕ್ರಿಸ್ತನು 1ನೇ ತಾರೀಕಿಗೆ ಕಟ್ಟು ಬಿಡುತ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನನ್ನ ಮನೆಯಲ್ಲಿ ಎಣ್ಣೆ ಉಪ್ಪು ಖಾಲಿಯಾಗಲಾರದಂತೆ ಯಾವ ರೀತಿಯ ವಿಧಿವೆ ಮನೆಯನ್ನು ಆಶೀರ್ವಾದ ಮಾಡಿದರು, ಅದೇ ಯೇಸು ಕ್ರಿಸ್ತನು ಇವತ್ತು ನನ್ನ ಮನೆ ಆಶೀರ್ವಾದ ಮಾಡಿ ಯಾವ ಕೊರತೆ ಇಲ್ಲದಂತೆ ದೇವರು ನೋಡಿಕೊಳ್ಳಿ ಹೋಗುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಇಷ್ಟೆಲ್ಲ ಸಾಕ್ಷಿ ಮಾಡಿರುವುದು ದೇವರೇ. ಹಲ್ಲೆಲೂಯ. ಇನ್ನು ಮುಂದೆ ಸಹ ನಡೆಸುವುದು ದೇವರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮೆಲ್ಲರ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯ. ನಮ್ಮ ಮಧ್ಯದಲ್ಲಿ ಯೇಸು ಇದ್ದು ಇಷ್ಟೆಲ್ಲ ಅದ್ಭುತಗಳ ಮಾಡಿದ್ದಾನೆ. ಅದೇ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಸಹ ಮಾಡುತ್ತಾನೆ. ಯಾವ ವಿಷಯದಲ್ಲಿ ಭಯಪಡಬೇಡಿರಿ, ಯಾಕಂದರೆ ನನ್ನ ಯೇಸು ಜೀವಿತವಾಗಿದ್ದಾನೆ. ನನ್ನ ಯೇಸು ಜೀವಿತವಾಗಿದ್ದಾನೆ. ಆತನು ಮರುಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುವ ದೇವರಾಗಿದ್ದಾನೆ. ನನ್ನ ಯೇಸು ಮರುಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುವ ದೇವರಾಗಿದ್ದಾನೆ. ಅರುಣ್ಯದಲ್ಲಿ ಮಾರ್ಗಗಳನ್ನು ತೆರೆಯುವ ದೇವರ ಆಗಿದ್ದಾನೆ. ಆತನು ಹೇಳಿರುವುದು ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿರುವುದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾನು ನಿನ್ನನ್ನು ಕ್ಷಣ ಮಾತ್ರ ಮರೆತು ಬಿಟ್ಟೆನು, ಮಹಾಕೃಪೆಯಿಂದ ಸೆಳೆದುಕೊಂಡೆನು ಎಂದು ಕರ್ತನಾದ ಯೇಸು ಹೇಳುತ್ತಾರೆ. ಭಯಪಡಬೇಡ, ನಿನ್ನ ಸಂಗಡ ಯೇಸು ಇದ್ದಾರೆ. ಯಾವ ವಿಷಯದಲ್ಲೂ ಕೊರಗಬೇಡ. ಯೇಸು ಕ್ರಿಸ್ತನು ನಿನ್ನ ಮಧ್ಯದಲ್ಲಿದ್ದು ಅನೇಕ ಅದ್ಭುತಗಳನ್ನು ಮಾಡಿ ನಿನಗೆ ಸಹಾಯ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನನ್ನು ಸಾಕ್ಷಿ ಮಾಡಿಟ್ಟಿರುವ ಅದೇ ಯೇಸು ಕ್ರಿಸ್ತನು ನಿನಗೂ ಸಹ ಸಾಕ್ಷಿಯಾಗಿ ನಿಲ್ಲಿಸುತ್ತಾರೆ. ಭಯಪಡಬೇಡ. ಯೇಸುವಿನ ಮೇಲೆ ನಂಬಿಕೆ ಇಡು. ನಿನ್ನ ಎಲ್ಲ ಚಿಂತೆ ಭಾರಗಳನ್ನೆಲ್ಲ ಯೇಸುವಿನ ಮೇಲೆ ಹಾಕು. ಆತನು ಅವುಗಳನ್ನೆಲ್ಲ ಹೊತ್ತು ತೀರಿಸಿದ್ದಾನೆ. ನಿನಗೆ ಸಮೃದ್ಧಿಯಾಗಿ ದೇವರು ನಡೆಸುತ್ತಾರೆ. ಭಯಪಡಬೇಡ. ನೀನು ಬರಿಗೈಯಲ್ಲಿದ್ದರೂ ಸಹ ಇರು ಹಾಗೆ ದೇವರ ಆಶೀರ್ವಾದ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಆಮೇನ್. ಆಮೇನ್.